ನಮಸ್ಕಾರ. ನಾನು B Jayashree ಅಂತ, ರಂಗಕರ್ಮಿ, ಗುಬ್ಬಿ ವೀರಣ್ಣವರ ಮೊಮ್ಮಗಳು. ಕೊರೋನಾಗೂ ಮುಂಚೆ ನನಗೆ ಚಿಕನ್ ಗುನ್ಯಾ ಹಾಗೂ ವೈರಲ್ ಆರ್ಥ್ರೋ ಬಂತು, ಎರಡು ಒಟ್ಟಿಗೆ ಬಂತು. ಅದಾಗಿ ಅದನ್ನು ಚೇತರಿಸ್ಕೊಂಡಾದಮೇಲೆ ನನ್ನ ಮಂಡಿ ನೋವು ಶುರುವಾಯಿತು. ಒಂಥರ ನಡೆಯೋದು ಸ್ವಲ್ಪ ಕಷ್ಟ ಆಗ್ತಿತ್ತು, ಬಟ್ ಮ್ಯಾನೇಜ್ ಮಾಡ್ತಾಯಿದ್ದೆ. ಆಮೇಲೆ ಬರ್ತಾ 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 ಅದು ಜಾಸ್ತಿ ಆಯಿತು. ಎಷ್ಟು ಜಾಸ್ತಿ ಅಂತಂದರೆ ಮಂಡಿ ಮಡ್ಚೋಕ್ಕಾಗ್ತಾ ಇರಲಿಲ್ಲ, ಸ್ಟ್ರೆಚ್ಚಾಗಿ ಇಟ್ಕೊಂಡೇ ಓಡಾಡ್ತಾಯಿದ್ದೆ ನಾನು. ಅದು ನನ್ನ ಕೆಲಸಗಳಿಗೆ ತೊಂದರೆ ಆಗ್ತಾಯಿತ್ತು. ಆಮೇಲೆ ಹೀಗೆ ಬರ್ತಾ ಬರ್ತಾ ದೊಡ್ಡ ದೊಡ್ಡ ಹಾಸ್ಪಿಟ್ಲು, ಚಿಕ್ಕ ಹಾಸ್ಪಿಟ್ಲು ಎಲ್ಲ ಕಡೆನೂ ಹೋಗಿ ತೋರಿಸ್ದೆ. ಮಂಡಿ ಸವಿತಾ ಇದೆ, ಆಪ್ರೇಷನ್ಗೆ ಇನ್ನೂ ತುಂಬ ದೂರ ಇದೆ, ನೋ ಪ್ರಾಬ್ಲಮ್ ಅಂತ ಹೇಳಿದ್ರು. ನಾನು ತಳ್ಳಿದೆ. ಆದರೆ ಈ ವರ್ಷ ನನಗೆ ಏಪ್ರಿಲ್ನಲ್ಲಿ, ಫೆಬ್ರವರಿನಲ್ಲಿ ತುಂಬ ಪ್ರಾಬ್ಲಮ್ ಕೊಡೋಕ್ಕೆ ಶುರುವಾಯಿತು. ಸರಿ, ಆಮೇಲೆ ಏನಾದರೂ ಒಂದು ಟ್ರೀಟ್ಮೆಂಟ್ ತಗೋಬೇಕು ನಾನು ಅಂತ ಅಂದ್ಬಿಟ್ಟು, ನಮ್ಮ ಥಿಯೇಟ್ರ್ನಲ್ಲಿ ಸ್ನೇಹಿತರೊಬ್ಬರಿದ್ದಾರೆ, ಡಾಕ್ಟರ್ ಶಿವಶಂಕರ್ ಅಂತ ಅಂದ್ಬಿಟ್ಟು. ಅವ್ರಿಗೆ ಕೇಳಿದೆ, ಸರ್ ನಾನು ಸ್ವಲ್ಪ ತೋರಿಸ್ಕೋಬೇಕು, ನನ್ನ ಮಂಡಿ ಪ್ರಾಬ್ಲಮ್ಮ ಅಥವಾ ನನಗೆ ಬ್ಯಾಕ್ ಪೇನು ಬರ್ತಾಯಿದೆ ಅಥವಾ ನರ್ವ್ ಪ್ರಾಬ್ಲಮ್ಮ, ಸತೀಶ್ ಚಂದ್ರ ಅವ್ರ ಹತ್ರ ಒಂದು ಸರ್ತಿ ನಾನು ತೋರಿಸ್ಬೇಕು ಅಂತಿದ್ದೀನಿ ಅಂತ. ಅವರು ಇದರಿಂದ ರಿಟೈರ್ಡ್ ಆದ್ರಮ್ಮ. ಗೊತ್ತು ಸರ್, ಅವ್ರು ಆಗಿದ್ದಾರೆ, ನಿಮ್ಮ ಹಾನ್ಸಿಂದ ರಿಟೈರ್ಡ್ ಆದರು, ಬಟ್ ಸ್ಟಿಲ್ ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಾದರೆ ನಾನು, ಹಂಗಾರೆ ಅವರು ಅಪೋಲೋನಲ್ಲಿದ್ದಾರೆ, ಒಂದು ದಿವಸ ನಿಮಗೆ ಅಪಾಯಿಂಟ್ಮೆಂಟ್ ತೊಗೊಂಡು ಬನ್ನಿ ಅಲ್ಲಿಗೆ ಅಂದರು. ಫೈನ್ ಅಂತ ಅಪಾಯಿಂಟ್ಮೆಂಟು ಅವರೇನೇ ಹೇಳಿದ್ರು, ಬನ್ನಿ ಕಾಯ್ತಾ ಇದ್ದಾರೆ, ನಿಮ್ಮನ್ನು ಇಷ್ಟನೇ ದಿವಸ ಬನ್ನಿ ಅಂತ. ಸೀದಾ ಅಲ್ಲಿ ಹೋದೆ. ಸತೀಶ್ ಚಂದ್ರ ಅವರೆಲ್ಲ ನೋಡಿ, ನಿನಗೆ ನರ್ವ್ದು ಪ್ರಾಬ್ಲಮ್ ಇಲ್ಲ, ಸೊಂಟದಲ್ಲ ಪ್ರಾಬ್ಲಮ್ ಇರೋದು ಮಂಡಿದೇನೆ, ನಾನು ಸಜೆಸ್ಟ್ ಮಾಡ್ತೀನಿ ಅವ್ರ ಹತ್ರ ಹೋಗಿ ನೋಡಿ, ಇಲ್ಲೇ ಇದ್ದಾರೆ ಡಾಕ್ಟ್ರು ಅಂಥೇಳಿ ಡಾಕ್ಟ್ರ್ ಹತ್ರ ಕಳಿಸಿದ್ರು. ನನಗೆ ಹೆಸರು ಏನೋ ಅವ್ರು ಹೇಳಿಲ್ಲ ಆ ಮೂಮೆಂಟಲ್ಲಿ. ಸರಿ, ಅವ್ರನ್ನ ಹೋಗಿ ನೋಡಿದೆ. ಅವ್ರಿಗೆ ಹೇಳಿದೆ, ಸರ್ ಹಿಂಗೆ ನನಗೆ ಪ್ರಾಬ್ಲಮ್ ಇದೆ. ಅವರು ನೋಡಿಬಿಟ್ಟು ಆಪ್ರೇಷನ್ ಮಾಡಬೇಕಾಗುತ್ತೆ, ಬಟ್ 2 ಥರ ಇದೆ ಆಪ್ರೇಷನ್ನು, ನಾನು ನೋವಾಗಲ್ವಾ? ಆಪ್ರೇಷನ್ ಅಂದರು. ಆಪ್ರೇಷನ್ ಮಾಡಬೇಕು, ನೋವು ಆಗುತ್ತೆ ಸ್ವಲ್ಪ ಅಂತ ಅಂದರು. ಸರಿ ಅಂತ ನಾನು ಅವ್ರಿಗೆ ಹೇಳಿದೆ, ಸರ್ ನಾನು ನಮ್ಮ ಮನೇಲಿ ಸದ್ಯಕ್ಕೆ ನಾನು ಒಬ್ಬಳೇ ಇರೋದು, ನಮ್ಮ ಮನೆಯವರು ಹೊರಗಡೆ ಇದ್ದಾರೆ, ತೋಟದಲ್ಲಿ ಗುಬ್ಬಿಲಿರ್ತಾರೆ, ಮನೇಲಿ ಸದ್ಯಕ್ಕೆ ನಾನು ಒಬ್ಬಳೇ, ನನ್ನನ್ನು ನೋಡ್ಕೊಳ್ಳೋದಕ್ಕೆಲ್ಲ ಕಷ್ಟ ಆಗುತ್ತೆ, ಅದಕ್ಕೆ ನಾನು ಕೇಳ್ತಾ ಇರೋದು. ಆಮೇಲೆ ನನಗೆ ಓಡಾಡೋಕ್ಕೆ ಆಗ್ದಲೇ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋಗ್ಬಿಟ್ರೆ ನಾನು ಬದುಕಿದ್ದು ಸತ್ತಂಗೆ ಸರ್, ನನಗಿಷ್ಟ ಆಗಲ್ಲ ಅದು. ಅವರು ಒಂದೇ ಒಂದು ಮಾತು ಹೇಳಿದ್ರು, ಆಪ್ರೇಷನ್ ಸರಿ ಹೋಗುತ್ತಾ ಅಂತ ಕೇಳಿದೆ. ಆಪ್ರೇಷನ್ ಮಾಡಿದ್ಮೇಲೆ ಸರಿ ಹೋಗುತ್ತಾ ಅಂತ ಅವರು ಒಂದೇ ಒಂದು ಮಾತು ಹೇಳಿದ್ರು, ನನಗೆ ಸರಿಯಾಗಿ ಮಾತ್ರ ಆಪ್ರೇಷನ್ ಮಾಡೋಕ್ಕೆ ಬರೋದು, ಬೇರೆ ಥರದಲ್ಲಿ ಬರಲ್ಲಮ್ಮ ಅಂತ ಅಂದರು. ಬೇರೆ ಗೊತ್ತಿಲ್ಲ ನನಗೆ, ಸರಿಯಾಗಿ ಮಾಡೋಕ್ಕೆ ಮಾತ್ರ ಬರುತ್ತೆ ಅಂದರು. ಒಂದು ಥರದಲ್ಲಿ ಎಷ್ಟು ನೇರ ಈ ವ್ಯಕ್ತಿ ಅಂತ ಅನಿಸಿ, ನಾನು ಒಬ್ಬಳೇ ಇರ್ತೀನಿ ಸರ್, ನನಗೆ ಅವರು ಎಷ್ಟು ಆತ್ಮೀಯತೆ, ಎಷ್ಟು ಪ್ರೀತಿಯಿಂದ ನನ್ನ ಮಂಡಿ ಮೇಲೆ ಮತ್ತು ನನ್ನ ಕೈ ಮೇಲೆ ಕೈ ಇಟ್ಟು, ಹೆದರ್ಕೋಬೇಡಿ ನಾನು ಇದ್ದೀನಿ ಅಂತ ಅಂದರು. ಅದೊಂದು ನನಗೆ ಬಹುಶಃ ಅವಲೇ ಮಂಡಿ ನೋವು ವಾಸಿ ಆಗೋಯ್ತೇನೋ ಅನ್ನಿಸ್ತು, ಅಷ್ಟು ಹೃದಯ ತುಂಬಿ ಮಾತಾಡಿದ್ರು. ಡಾಕ್ಟರ್ ರಾಹುಲ್ ಪುರಿ, ಈಗಲೂ ನೆನೆಸ್ಕೊಂಡ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಅಷ್ಟು ಆತ್ಮೀಯತೆ, ಅಷ್ಟು ಪ್ರೀತಿ, ಅಷ್ಟು ದೃಢ ಸಂಕಲ್ಪದಿಂದ ಅವ್ರು ಮಾತಾಡಿದ್ರು, ನೀನು ಸರಿ ಹೋಗ್ತೀಯ ಅಂತ. ನನಗೆ ಬಹುಶಃ 50% ಅವಲೇ ವಾಸಿ ಆಗೋಯ್ತು ಅನಿಸುತ್ತೆ. ಯಾವಾಗ ಬರಲಿ ಸರ್, ಹೆಂಗಿರುತ್ತೆ ಅಂತ. ಒಂದು ರಾಬೋಟ್ನಲ್ಲಿ ಒಂದು ಮಾಡ್ತೀವಿ, ಇನ್ನೊಂದು ಮ್ಯಾನ್ಯುವಲ್ ಮಾಡ್ತೀವಿ. ಯಾವ್ದು ಮಾಡಿಸ್ಕೊಂಡ್ರೆ ಒಳ್ಳೆಯದು? ಮ್ಯಾನ್ಯುವಲ್ ಮಾಡಿಸ್ಕೊಳ್ಳಿ, ಏನು ತೊಂದರೆ ಇಲ್ಲ. ರಾಬೋಟ್ ಅದು ಹೇಳುತ್ತೆ, ನಾವು ಮಾಡ್ತೀವಿ, ಅದ್ರ ಬದಲು ನಾನೇ ಮಾಡ್ತೀನಿ. ಸರಿ ಸರ್, ಯಾವಾಗ ಬರಲಿ? ಶುಕ್ರವಾರ ಬಂದರೆ ಶನಿವಾರ ಮಾಡ್ತೀವಿ, ಸೋಮವಾರ ಬಂದರೆ ಮಂಗಳವಾರ ಮಾಡ್ತೀವಿ ಅಂದರು. ನನಗೆ ಆಗಲೇ ತುಂಬ ವರ್ಷಗಳು ಕಳೆದಿರೋದ್ರಿಂದ ನನಗೆ ಕೆಲಸಕ್ಕೆ ತೊಂದರೆ ಆಗ್ತಾಯಿದ್ದರಿಂದ ಆದಷ್ಟು ಬೇಗ ಮಾಡಿಸ್ಕೊಳ್ಳೋದು ಒಳ್ಳೆಯದು ಅಂತ ಅಂದ್ಬಿಟ್ಟು, ಸೋಮವಾರ ಬರ್ತೀನಿ ಸರ್ ನಾನು, ಹಂಗಾರೆ ಅಡ್ಮಿಟ್ ಆಗ್ತೀನಿ ಅಂತಂದರೆ, ಅದು ಮೇ 20ನೇ ತಾರೀಕು ಅಡ್ಮಿಟ್ ಆದೆ. 21ಕ್ಕೆ ಆಪ್ರೇಷನ್ ಅಂತ ಹೇಳಿದ್ರು. ಆಮೇಲೆ ನಂದು ಬೇರೆ ಬೇರೆ ಕೆಲಸಕ್ಕಿತ್ತು, ಅದಕ್ಕೆಲ್ಲ ಹೋದೆ. ತಿರ್ಗಾ ನಾನು ಮತ್ತೆ ಒಂಥರ ಹಿಂದೆ ಮನಸ್ಸು ಎಳಿತಾಯಿತ್ತು, ಹೋಗ್ಲೋ ಬೇಡವಾ ಥರ ಡಿಲೆಮ್ಮ.
ಆಮೇಲೆ ಶಿವು ಅವ್ರನ್ನ ಕೇಳಿದೆ, ಇಲ್ಲ ಬನ್ನಿ, ಏನು ತೊಂದರೆ ಆಗಲ್ಲ, ನಾವೆಲ್ಲ ಇರ್ತೀವಿ ನಿಮ್ಮ ಜೊತೇಲಿ ಅಂತ ಅಂದರು. ಸತೀಶ್ ಚಂದ್ರ ಅವರು, ನಾವೆಲ್ಲ ಇರ್ತೀವಮ್ಮ ನಿನ್ನ ಜೊತೆಯಲ್ಲಿ, ನಿನ್ನನ್ನು ನೋಡ್ಕೋತೀವಿ ಅಂತ ಹೇಳಿದ್ರು. ಸರಿ ಅಂತೇಳಿ ಒಪ್ಕೊಂಡೆ. ಸೋಮವಾರ ಅಂದರೆ 20ನೇ ತಾರೀಕು ಮೇ ಹೋದೆ, ಅಡ್ಮಿಟ್ ಆದೆ. ನನ್ನ ತಂಗಿ ನನ್ನ ಜೊತೇಲಿದ್ಲು, ನಮ್ಮ ಮನೆಯವರಿದ್ದರು, ನನ್ನ ತಂಗಿ ನನ್ನ ಜೊತೇಲಿ ಮುಖ್ಯವಾಗಿ ಅವಳಿದ್ಲು. ಆಮೇಲೆ ನಮ್ಮ ತಂಡದ 2 ಹುಡುಗರಿದ್ದರು, ಎಲ್ಲರೂ ನನ್ನ ಜೊತೆಲೇ ಇದ್ದರು. ಸರಿ ಅಂತ ಹೋದೆ, ಅಡ್ಮಿಟ್ ಆದೆ. ಅವಾಗ ನನಗೇನೂ ಭಯ ಆಗ್ತಾ ಇರಲಿಲ್ಲ. ನೆಕ್ಸ್ಟ್ ಡೇ ಆಪ್ರೇಷನ್ಗೆ ಅಂತ ರೆಡಿ ಮಾಡಿದ್ರು. ಅನಸ್ತೇಷಿಯಾ ಡಾಕ್ಟ್ರು ಬಂದರು. ಅವ್ರು ನೋಡಿ, ನೀವೇನಾ ಜಯಶ್ರೀ ಅಂದರೆ? ಹೌದು ಮೇಡಮ್ ನಾನೇ, ನಂಗೆ ಭಾಳ ಖುಷಿ ಆಗ್ತಾಯಿದೆ ನಿಮ್ಮನ್ನು ನೋಡಿ ಅಂಥೇಳಿ ಹೆಂಗೆ ಮಾಡ್ತಾರೆ ಅನ್ನೋದನ್ನೇ ಎಕ್ಸ್ಪ್ಲೇನ್ ಮಾಡಿದ್ರು. ತುಂಬ ಕೂಲಾಗಿ ಕೇಳ್ತಾಯಿದ್ದೆ. ಬಟ್ ಎಲ್ಲ ಆಗಿ ಆಪ್ರೇಷನ್ ಥಿಯೇಟ್ರಿಗೆ ಕರ್ಕೊಂಡು ಪಕ್ಕದಂಥದ್ದು ವಾರ್ಡಿಗೆ ಕರ್ಕೊಂಡು ಹೋಗ್ತಿದ್ದಂಗೆ ಅದು ಏನಾಯ್ತೋ ಏನೋ ಒಂಥರ ಆಗೋಕ್ಕೆ ಶುರುವಾಯಿತು. ನನ್ನ ತಂಗಿಗೆ ಫೋನ್ ಮಾಡಿ ಜೋರಾಗಿ ಅತ್ತೆ, ಅವಳು ಹೆದರ್ಕೋಬೇಡ, ಏನೂ ಆಗಲ್ಲ. ಆಮೇಲೆ ಹೋದೆ, ನಾನು ಕೈಗೊಂದು ದಾರ ಕಟ್ಕೊಂಡಿದ್ದೆ, ಅದನ್ನು ಕತ್ತರಿಸ್ತೀನಿ, ಬರ್ತಾಯಿಲ್ಲ ಅಂತ. ಫೈನ್, ಅಷ್ಟೇ ನನಗೆ ಗೊತ್ತಾಗಿದ್ದಿತ್ತು. ಕರ್ಕೊಂಡು ಹೋದ ತಕ್ಷಣ 2 ದೊಡ್ಡ ಲೈಟ್ಗಳು ಮೇಲೆ ಬಂದು ಅದನ್ನು ನೋಡ್ತಿದ್ದಂಗೆ ಅದು ಏನಾಯಿತೋ ಏನು ಕತೆ, ದಾರ ಕತ್ತರಿಸಿದ ಮೇಲೆ ಏನಾಯಿತೋ ಗೊತ್ತಿಲ್ಲ. ನೆಕ್ಸ್ಟು ನಾನು ಕಣ್ಣು ಬಿಟ್ಟಾಗ ಅಕ್ಕ ಅಂತಿದ್ಲು. ನಮ್ಮ ತಂಡದ 2 ಹುಡುಗರು ಅಮ್ಮ ಎಚ್ಚರಾಗು ಅಂತಿದ್ರು. ನೋಡಿ ಮತ್ತೆ ಕಣ್ಣು ಮುಚ್ಕೊಂಡೆ. ಆಮೇಲೆ ಮತ್ತೆ ನನ್ನನ್ನು ವಾರ್ಡಿಗೆ ಹಾಕಿದ್ರು. ಕಣ್ಣು ಬಿಟ್ಟಾಗ ನಾನು ವಾರ್ಡಲ್ಲಿದ್ದೆ. I'm Dr. Rahul Puri, Consultant Joint Replacement and Robotic Surgeon at Apollo Speciality Hospital, Jayanagar, Bangalore. I came across Dr. Jayashree at the OPD 2 months prior to when she actually underwent surgery. She came in saying that I have a lot of pain in my left knee. I have had arthritis for some time and I suffered from chikungunya as well in the past. I spoke to her, tried to understand what her difficulties were, and told her of the possibility that she may require a knee replacement surgery once I had a look at her x-rays. As most patients are, she was very apprehensive about what she had a lot of reservations. I later found out a famous personality in the theatre and local regional movie industry. The way she spoke came across as a very humble lady, and I was very surprised to see that this was her conversation with me. When I met her again, her pain had not subsided and she had more or less made up her mind to undergo the surgery. She did ask me whether she should get a robotic or a conventional surgery done, and I discussed both the pros and cons with her, and finally we decided to do a manual knee replacement for her. Her surgery as such was quite uneventful. It went quite smoothly, and her recovery also was quite good, I would say above par. And as of today, she's getting back into her routine activities and she's able to walk around comfortably, and over the next 2 or 3 weeks she will be back to her usual self. ಏನೋ ಒಂದು ದಾಟಿ ಬಂದಿದ್ದೀನಿ ಅನ್ನೋ ಒಂದು ಭಾವನೆ, ಭಾಳ ಒಂಥರ ಸುಖನೋ ಸಂತೋಷನೋ ಏನೂ ಗೊತ್ತಾಗಲಿಲ್ಲ. ಒಟ್ಟಲ್ಲಿ ಆರಾಮಾಗಿದ್ದೆ, ಬಟ್ ನೋವು ಆಗ್ತಾಯಿತ್ತು. ಮುಂದೆ ಏನಾಗುತ್ತೋ ಏನು ಕತೆನೋ. ಆಮೇಲೆ ಡಾಕ್ಟ್ರು ಬಂದರು, ಹೆಂಗಿದ್ದೀರಾ? ಚೆನ್ನಾಗಿದ್ದೀನಿ ಡಾಕ್ಟ್ರೇ ಅಂದರೆ, ಯು ಆರ್ ದ ಫಸ್ಟ್ ಪೇಷಂಟ್. ನೆಕ್ಸ್ಟ್ ಡೇನೇ ನನಗೆ ಚೆನ್ನಾಗಿದ್ದೀನಿ ಅಂತ ಹೇಳಿದವರು. ಭಾಳ ಖುಷಿಯಾಗುತ್ತೆ. ಭಾಳ ಬೇಗ ರಿಕವರಿ ಆಗ್ತೀರಾ ನೀವು, ಏನೂ ಆಗಿಲ್ಲ, ನಾವೆಲ್ಲ ನೋಡ್ಕೋತೀವಿ. ಅವ್ರು ಹೋಗಿದ್ದೆ ಎಷ್ಟು ಪ್ರೀತಿ ತುಂಬಿತ್ತು ಸಿಸ್ಟರ್ಸ್ಗಳ ಹತ್ರ, ಅಕ್ಕ ಹತ್ರ, ಬ್ರದರ್ಸ್ ಎಲ್ಲರೂ, ಥೆರಪಿ ಮಾಡೋರು ಪ್ರತಿಯೊಬ್ಬರೂ ಎಷ್ಟು ಪ್ರೀತಿಯಾಗಿ ನೋಡಿಕೊಂಡ್ರು. ಅವರು ಟ್ಯಾಬ್ಲೆಟ್ಸ್ ತಂದು ಕೊಡೋದಾಗಲಿ, ನನಗೆ ಔಷಧಿಗಳನ್ನ ಕೊಡೋದಾಗಲಿ, ಬೆಡ್ಪಾನ್ ಕೊಡೋದಾಗಲಿ. ನಾನು ಹಾಸ್ಪಿಟ್ಲಲ್ಲಿ ಇದ್ದೀನಿ ಅಂತ ಅನಿಸ್ಲೇ ಇಲ್ಲ ನನಗೆ. A to Z ಪ್ರತಿಯೊಬ್ಬರೂ ನೋಡಿಕೊಂಡ್ರು. ಇಷ್ಟೆಲ್ಲ ಆಗಿ ನಾನು ಹೊರಟಾಗ ಇಡೀ ಸ್ಟಾಫು ನನ್ನ ಜೊತೆಲಿತ್ತು.
ಮೇಡಮ್ ನೀವು ಹೋಗೋಕ್ಕೂ ಮುಂಚೆ ನಾವು ನಿಮ್ಮ ಜೊತೆಲಿ ಒಂದು ಫೋಟೋ ತೆಗೆಸ್ಕೋಬೇಕು ಅಂಥೇಳಿ. ಎಸ್ ಅಂತ ಹೇಳಿದೆ. ತೆಗೆಸ್ಕೊಳ್ಳೋದು ನಾನು ರೆಡಿಯಾಗಿ ಕೂತ್ರೆ ಎಲ್ಲ ಒಂದು ಕೇಕ್ ತಂದು ನನ್ನ ಮುಂದೆ ಇಟ್ಟು ಅದನ್ನು ಕಟ್ ಮಾಡಿ ನಿಜವಾಗ್ಲೂ ಅದು ನನಗೆ ಮರುಹುಟ್ಟು ಹಬ್ಬ. ಭಾಳ ಖುಷಿಯಾಯಿತು. ದೇವರು ಪ್ರತ್ಯಕ್ಷ ಆಗೋಗ್ಬಿಟ್ರೆ ಏನು ಕೇಳಬೇಕು ಅನ್ನೋದು ಗೊತ್ತಾಗಲ್ಲ ನಮಗೆ. ಆದರೆ ದೇವ್ರು ಇದ್ದಾನೆ ಇಲ್ವ ಅದು ಬೇರೆ ವಿಷಯ. ಆದರೆ ನಾವಂತೂ ಯಾವುದೋ ಒಂದು ಇದಕ್ಕೆ ನಮಸ್ಕಾರ ಮಾಡ್ತೀವಿ, ಒಂದು ಕಲ್ಲಿಟ್ಟು ನಮಸ್ಕಾರ ಮಾಡ್ತೀವಿ, ಅಥವಾ ಸುಮ್ಮನೆ ನಮಸ್ಕಾರ ಮಾಡ್ತೀವಿ, ಮೆಡಿಟೇಷನ್ ಮಾಡ್ತೀವಿ. ಇದೆಲ್ಲ ಒಂದೇನೋ ಒಂದು ರೀಚ್ ಆಗೋದಕ್ಕೆ ನಮ್ಮ ಗೋಲನ್ನು. ಅದೇ ಅಕಸ್ಮಾತ್ ನಿಜವಾಗ್ಲೂ ದೇವರು ಪ್ರತ್ಯಕ್ಷ ಆಗೋಗ್ಬಿಟ್ರೆ ಎಷ್ಟು ತಮಾಷೆಯಾಗಿರುತ್ತೆ. ಏನು ಕೇಳಬೇಕು ಅಂತಲೇ ಗೊತ್ತಾಗಲ್ಲ. ನಮಗೆ ಬೇಕಾಗಿರೋ ವ್ಯಕ್ತಿ ನಮ್ಮ ಮುಂದೆ ಬಂದುಬಿಟ್ಟಾಗ, ಅಥವಾ ನಾವು ಭಾಳ ಇಷ್ಟಪಡುವಂಥ ವ್ಯಕ್ತಿ, ನಮ್ಮನ್ನು ಬಹಳ ಪ್ರೀತಿಯಾಗಿ ನೋಡ್ಕೊಳ್ಳೋವಂಥ ವ್ಯಕ್ತಿ, ಅಥವಾ ಸುಮಾರು ವರ್ಷಗಳಾದ ಮೇಲೆ ನಾವು ಆ ವ್ಯಕ್ತಿನ ನೋಡಿದಾಗ ನಮಗೆ ಮಾತುಗಳೇ ಬರೋಲ್ಲ, ಮೌನ ಆಗೋಗ್ಬಿಡ್ತೀವಿ. ಆದರೆ ಆ ಮೌನದಲ್ಲಿ ಸಾಕಷ್ಟು ಮಾತಾಡ್ತೀವಿ. ಅದು ನನಗೆ ಆವತ್ತಿನ ದಿವಸ ತುಂಬ ಚೆನ್ನಾಗಿ ಅನುಭವ ಆಯಿತು. ಮತ್ತೆ ಡಾಕ್ಟ್ರು ಬಂದು ನೀವು ಇನ್ನೊಂದು 15 ದಿವಸಕ್ಕೆ ಬನ್ನಿ, ಮತ್ತೆ ನೋಡ್ತೀನಿ ನಾನು ನಿಮ್ಮನ್ನು, ಮನೆಗೆ ಹೋಗಿ ಇವತ್ತು ನಿಮ್ಮನ್ನು ನಾನು ಡಿಸ್ಚಾರ್ಜ್ ಮಾಡ್ತೀನಿ ಅಂತ ಹೇಳಿ ಮನೆಗೆ ಬಂದೆ. 15 ದಿವಸ ಆದಮೇಲೆ ಹೋದೆ. ತಿರ್ಗಾ ಮತ್ತೆ ನನಗೆ ಹೆದರಿಕೆ, ಹೊಲಿಗೆ ಬೀಚ್ತಾರೆ, ಎಷ್ಟು ನೋವಾಗುತ್ತೋ ಏನೋ. ಆಮೇಲೆ ನೋಡಿರೋದು ಹೊಲಿಗೆ ಅಲ್ಲ, ಅದು ಹಂಗೆ ಕರ್ಗೋಗಿತ್ತು. ಡಾಕ್ಟ್ರ್ ಹತ್ರಕ್ಕೆ ಹೋದೆ. ಹೆಂಗಿದ್ದೀರಾ ಅಂದರು. ಚೆನ್ನಾಗಿದ್ದೀನಿ ಸರ್, ಬಟ್ ಭಯ ಆಗ್ತಾಯಿತ್ತು. ಒಂದು ಮಾತು ಹೇಳ್ತೀನಿ, ನೀವು ತುಂಬ ಯೋಚನೆ ಮಾಡ್ತೀರಾ. ಯೋಚನೆ ಮಾಡೋದನ್ನು ನಿಲ್ಲಿಸ್ಬಿಡಿ. ಅಷ್ಟೊಂದು ಬೇಡ ಯೋಚನೆ, ನಿಮಗೆ ಬೇಕಾಗಿಲ್ಲ ಅಷ್ಟೊಂದು ಯೋಚನೆ ಮಾಡೋದು. ನೀವು ಸರಿ ಹೋಗ್ತೀರಾ. ಜೊತೆಗೆ ನೋಡಿ, ಇವತ್ತು ನೀವು ನಡ್ಕೊಂಡು ಬಂದಿದ್ದೀರ. 15 ದಿವಸಕ್ಕೆ ಯಾರೂ ನಡೆದು ಬರೋದಿಲ್ಲ, ವೀಲ್ ಚೇರ್ ಮೇಲೆ ಬರ್ತಾರೆ. ನೀವು ಬಂದಿದ್ದೀರಾ, ಸೈನ್ ಅದು. ನಿಮಗೆ ಇರೋಂಥ ಪಾಸಿಟಿವ್ನೆಸ್ ಅದನ್ನು ತೋರಿಸ್ತಾ ಇದೆ. ಬೇಗ ರಿಕವರ್ ಆಗ್ತೀರಾ, ಗೋ ಅಹೆಡ್, ಎಕ್ಸಸೈಸ್ ಮಾಡ್ತೀರಲ್ವಾ ಅಂದರು. ಪ್ರಾಮಿಸ್ ಸರ್, ನಾನು ಎಕ್ಸಸೈಸ್ ಮಾಡ್ತೀನಿ ಅಂತ ಹೇಳಿದೆ. ಇವತ್ತಿನವರೆಗೂ ಎಕ್ಸಸೈಸ್ ಮಾಡ್ತಾಯಿದ್ದೀನಿ. ಈ ಒಂದು ವಾರದಿಂದ ನಾನು ಹೊರಗಡೆ ಓಡಾಡ್ತಾಯಿದ್ದೀನಿ. ಇನ್ನು ನೆಕ್ಸ್ಟು ನಾಳೆ 1ನೇ ತಾರೀಕಿನಿಂದ ಒಂದು ಅಸೈನ್ಮೆಂಟ್ ತೊಗೊಂಡಿದ್ದೀನಿ. ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾಗೆ ಒಂದು ನಾಟಕ ಡೈರೆಕ್ಟ್ ಮಾಡಬೇಕು ಅಂತ. ಅದಕ್ಕೆ ಹೋಗ್ತಾಯಿದ್ದೀನಿ, ಕಾರಲ್ಲಿ ಹೋಗ್ತೀನಿ, ಅಲ್ಲಿ ಮಾಡ್ತೀನಿ ಅಂತ ಹೇಳಿದೆ. ಇದನ್ನು ಹೇಳಿದೆ, ನಾನೊಂದು ಅಸೈನ್ಮೆಂಟ್ ಖಂಡಿತ ಹೋಗಿ ಓಡಾಡಿ, ಆದರೆ ಪುಷ್ ಮಾಡಬೇಡಿ. ಐಸ್ ಪ್ಯಾಕ್ ಜೊತೇಲಿ ಇಟ್ಕೊಂಡು ಹೋಗಿ, ತುಂಬ ಹೊತ್ತು ಕೂರಬೇಡಿ, ತುಂಬ ನಡೆದಾಡೋಕ್ಕೆ ಹೋಗಬೇಡಿ, ಒಂದೇ ದಿವಸ ಎಲ್ಲ ಮಾಡೋಕ್ಕೆ ಹೋಗಬೇಡಿ, ದಯವಿಟ್ಟು ಸ್ವಲ್ಪ ಅದಕ್ಕೆ ರೂಢಿ ಮಾಡಿಸಿ ಅಂತ ಹೇಳಿದ್ರು. ಡಾಕ್ಟರ್ ರಾಹುಲ್ ಪುರಿ ದೊಡ್ಡ ವ್ಯಕ್ತಿ ಅನ್ನೋದಕ್ಕಿಂತ ನಿಜವಾದ ಮನುಷ್ಯತ್ವ ಇರುವಂಥ ಒಂದು ವ್ಯಕ್ತಿ. ಅಂಥವ್ರೇ ಅಂತೆ ಆಮೇಲೆ ಬರ್ತಾ ದೊಡ್ಡವರಾಗಿ ದೇವರು ಅಂತ ಅನ್ನಿಸ್ಕೊಳ್ಳೋದು. ಒಂದು ದೊಡ್ಡತನ ಇರಬೇಕು ಮನುಷ್ಯನಿಗೆ, ದೊಡ್ಡ ಹೃದಯ ಇರಬೇಕು. ಅದನ್ನು ನಾನು ಅಷ್ಟೂ ಅವರಲ್ಲೇ ಕಂಡೆ. ಅವರಿಗೆ ಮತ್ತು ಆ ಇಡೀ ಅಪೋಲೋ ಹಾಸ್ಪಿಟ್ಲಲ್ಲಿರೋ ಸ್ಟಾಫ್ಗಳಿಗೆ, ವಾಚ್ಮೆನ್ಗಳಿಗೆ, ಪ್ರತಿಯೊಬ್ಬರಿಗೂ, ಸೆಕ್ಯೂರಿಟಿನವರಿಗೆ, A to Z ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ, ನಮಸ್ಕಾರ ಹೇಳ್ತೀನಿ. ಅಪೋಲೋ ಜಯನಗರ ಸ್ಪೆಷಾಲಿಟಿ ಹಾಸ್ಪಿಟಲ್ ಇವರ ಪೂರ್ತಿ ಟೀಮ್ಗೆ ಶರಣಾರ್ಥಿ.